ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಹಾಯ್ ಗೈಸ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಗಗನ. ಫಸ್ಟ್ ನನ್ನ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ಕೋತಿರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ನಾನು ಅಂತ ಕೇಳ್ಕೊತೀನಿ. ಇವತ್ತು ನಾವು ಬಂದಿರೋದು ಎಲ್ಲಿ ಅಂದರೆ, ಒಂದು ನಿಮಿಷ ಕಟ್ಕೊಡು. ಇವತ್ತು ನಾವು ಬಂದಿರೋದು, ಎಲ್ಲಿಗೆ ಹೋಗ್ತಾ ಇದೀನಿ, ಯಾಕೆ ಹೋಗ್ತಾ ಇದೀನಿ, ಯಾರ ಜೊತೆ ಹೋಗ್ತಾ ಇದೀನಿ, ಈ ಬಸ್ಗೂ ನಂಗೂ ಸಂಬಂಧ ಏನು ಒಂದು ಗೊತ್ತಿಲ್ಲ. ಇವತ್ತು ನಾವು ಬಂದಿರೋದು ಮಂತ್ರಾಲಯಕ್ಕೆ ಅಲ್ಲ, ಆದ್ರೆ ರಾಯರ್ನ ನೋಡಕ್ಕೆ. ನಮ್ಮ ರಾಯರು ನಮ್ಮ ಬೆಂಗಳೂರಲ್ಲೇ ಇದ್ದಾರೆ. ಸೇಮ್ ಮಂತ್ರಾಲಯ ಹೆಂಗೋ ಇದು ಕೂಡ ಅಷ್ಟೇ ಫೇಮಸ್ ಆಗಿರೋ ಒಂದು ಜಾಗ ಇದೆ ಗೈಸ್. ಅದೇನು ಅಂದರೆ ಹೊನ್ನವ ಮಂತ್ರಾಲಯ ಅಂತ ಫೇಮಸ್ಸು. ನಾಟ್ ಮಂತ್ರಾಲಯ ಬಟ್ ಹೊನ್ನವ ಮಂತ್ರಾಲಯ. ಇಲ್ಲಿ ಕೂಡ ಅದೇ ಥರ ಸೇಮ್ ರಾಯರ್ನ ಅಷ್ಟೇ ನಂಬ್ಕೊಂಡು ಜನರು ಬಂದು ಹೋಗ್ತಾರೆ. ಅಷ್ಟು ದೂರ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸೊ ಬೆಂಗಳೂರಿಂದ ಆಚೀಚಿರೋರೆಲ್ಲ ಇಲ್ಲಿ ಬರ್ಬೋದು. ಈ ದೇವಸ್ಥಾನದ ಲೊಕೇಶನ್ ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ ತಾವರೆಕೆರೆ ಮಾಗಡಿ ರೋಡ್ ಹತ್ರ ಬರುತ್ತೆ. ಮತ್ತು ಗೈಸ್ ಹೊನಗನಹಟ್ಟಿ ಅಂತ ಕೂಡ ಹೇಳ್ತಾರೆ, ಸೇಮ್ ಲೊಕೇಶನ್ ಏರಿಯಾ. ಹೊನಗನಹಟ್ಟಿ ಅಂತ ಬಂದ್ಬಿಟ್ಟು ಅದು ಬಸ್ ಸ್ಟಾಪ್ ಕೂಡ ಆಗುತ್ತೆ. ಸೊ ಬಸ್ಸಲ್ಲಿ ಬರೋರೆಲ್ಲ ಹೊನಗನಹಟ್ಟಿದು ಬಸ್ ಸ್ಟಾಪ್ ಕೂಡ ಮೆನ್ಷನ್ ಮಾಡ್ತೀನಿ, ನೆಕ್ಸ್ಟ್ ನೋಡ್ಕೊಂಬಿಡಿ. ನಾ ಬಸ್ ಸ್ಟಾಪ್ ಹತ್ರ ಹಿಡಿದ್ಬಿಟ್ಟು ಅಲ್ಲೊಂದು ಬೇಕರಿ ಇರುತ್ತೆ, ಸೇಮ್ ಅದೇ ರೂಟು. ಓಕೆನಾ? ಅಲ್ಲಿ ಮಧ್ಯದಲ್ಲಿ ಒಂದೇ ರೂಟು ಗೈಸ್. ಜಸ್ಟ್ ಏನು ಒಂದು 1/2 ಕಿಲೋಮೀಟರ್ ಇರ್ಬೋದು ಅರೌಂಡ್, ಅಷ್ಟೇ ಬರುತ್ತೆ. ನಡ್ಕೊಂಡು ಬಂದರೂ ಬರ್ಬೋದು, ಇಲ್ಲ ಆಟೋ ತೊಗೊಂಡ್ರೆ, ಶೇರ್ ಆಟೋ ತೊಗೊಂಡ್ರೆ 20 ರೂಪೀಸ್ ಆಗುತ್ತೆ ಅಷ್ಟೇ ನಿಮಗೆ. ಸೊ ಆರಾಮಾಗಿ ಬರ್ಬೋದು. ದೇವಸ್ಥಾನಕ್ಕೆ ಬಂದ ಮೇಲೆ ಫಸ್ಟು ಈ ದೇವಸ್ಥಾನದ ಇದು ಸ್ಪೆಷಾಲಿಟಿ ಏನು ಅಂತಂದರೆ, ಇಲ್ಲಿ ಹರಕೆ ಹೊತ್ಕೊಂಡು ಬರ್ತಾರೆ ಜನರು. ಬಂದ್ಬಿಟ್ಟು ಲೈಕ್ ಇವ್ರ ಹತ್ರ ಹರಕೆ ಹೊತ್ಕೊಂಡು ಬರಲ್ಲ, ಅವ್ರು ಪ್ರಾಬ್ಲಮ್ ಎತ್ಕೊಂಡು ಬರ್ತಾರೆ. ಸ್ವಾಮೀಜಿ ಅಲ್ಲಿ ಗುರುಗಳು ಇರ್ತಾರೆ, ಎಷ್ಟೊಂದು ಜನ ಗುರುಗಳು. ಫಸ್ಟ್ ಹೋಗಿ ಅವ್ರನ್ನ ಮಾತಾಡಬೇಕು. ನಿಮ್ಮ ಪ್ರಾಬ್ಲಮ್ ಹೇಳಿದ್ರೆ ಅವ್ರು ಸೊಲ್ಯೂಷನ್ ಹೇಳ್ತಾರೆ. ಇಷ್ಟು ವಾರ ಕಾಯಿ ಕಟ್ಟಬೇಕು, ಲೈಕ್ 21 ವಾರ, 15 ವಾರ, 10 ವಾರ, 12 ವಾರ ಈ ಥರ ಹೇಳ್ತಾರೆ ಅವರು. ಅವ್ರು ಹೇಳ್ದಂಗೆ ನೀವು ಕಟ್ಟಬೇಕಾಗತ್ತೆ. ಓಕೆನಾ? ಸೊ ಫಸ್ಟು ಕಾಯಿ ಕಟ್ಟಕ್ಕೆ, ದೀಪ ಹಚ್ಚಕ್ಕೆ ಅಂತೆಲ್ಲ ಹೇಳ್ತಾರೆ. ಬೆಳಗ್ಗೆನೆ ಎಳ್ನೀರು ಕುಡ್ಕೊಂಡು ದಿನ ಸ್ಟಾರ್ಟ್ ಮಾಡಿದೆ. ನೋಡಿ ಜನ ಎಲ್ಲ ಹೋಗ್ತಿದಾರಲ್ಲ, ಇದೇ ರೋಡು ಗೈಸ್, ಅದು ಇದೇ ಬಸ್ ಸ್ಟಾಪು. ಇಲ್ಲಿ ಬೋರ್ಡ್ ಹಾಕಿರ್ತಾರೆ ನೋಡಿ ದೇವಸ್ಥಾನದ್ದು. ಈ ಬೋರ್ಡ್ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಇದೇ ರೋಡ್ ಅಂತ. ಇಲ್ಲಿ ಬೇಕ್ರಿ ಕೂಡ ಇದೆ, ಸೊ ನೆನ್ಪಿಟ್ಕೊಳ್ಳಿ. ಒಂದೇ ರೋಡು ಗೈಸ್, ಸ್ಟ್ರೈಟ್ ಹೋಗ್ತಾನೆ ಇರಬೇಕು. ಆ ಕಡೆ ಈ ಕಡೆ ಇಲ್ಲೆಲ್ಲ ಈ ತರ ಹಳೆ ಮನೆಗಳು ಕಾಣಿಸ್ತಾವೆ. ಇಲ್ಲಿ ನೋಡಿ ಗೈಸ್, ಹೆಂಚಿನ ಮನೆ ಎಲ್ಲ ಇವಾಗ ನೋಡೋಕೆ ಸಿಗಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿತ್ತು. ಮತ್ತೆ ಇಲ್ಲಿ ಕ್ಯಾಂಪ್ ಸಿಗುತ್ತೆ, ಅದು ಸಿಕ್ಕಿದ ತಕ್ಷಣ ತಿಳ್ಕೊಳ್ಳಿ ನೀವು ಕರೆಕ್ಟ್ ದಾರಿ ಇಲ್ಲಿ ಹೋಗ್ತಿದ್ದೀರಾ ಅಂತ. ನಾನು ಯಾಕೆ ದಾರಿ ತೋರಿಸ್ತಿದ್ದೀನಿ ಅಂದ್ರೆ ನೀವು ಕನ್ಫ್ಯೂಸ್ ಆಗಬಾರ್ದು ಅಂತ. ಸ್ಟ್ರೈಟ್ ಹೋಗ್ತಾನೆ ಇರಿ ಗೈಸ್. ಇಲ್ಲಿ 2 ದಾರಿ ಸಿಗುತ್ತೆ, ಸೊ ನೀವು ಇಲ್ಲಿ ರೈಟ್ ಸೈಡ್ ದಾರಿನ ತಗೊಳ್ಳಿ. ನೇಚರ್ ನೋಡಿ ಗೈಸ್, ಇಲ್ಲಿ ಹೆಂಗಿದೆ ಯಪ್ಪ, ಇಲ್ಲಿ ತೋಟಗಳು, ನೇಚರ್ ನೋಡಿ ಹಿಂಗಿದೆ, ಸಕ್ಕತ್ತಾಗಿದೆ ಗೈಸ್. ಮತ್ತೆ ನೋಡಿ ಎಷ್ಟು ಆಟೋಗಳು ಬರ್ತವೆ ಇದೇ ದಾರಿಲಿ ಬರೋದು. ಇಲ್ಲಿ ಕುರಿಗಳೆಲ್ಲ ಕಾಣಿಸ್ತವೆ. ಇದು ಪಾರ್ಕಿಂಗ್ ಸ್ಪೇಸ್, ಇಲ್ಲಿ ನಿಮ್ಗೆ ಆಟೋ ಡ್ರಾಪ್ ಮಾಡುತ್ತೆ ಗೈಸ್. ಇದಿಷ್ಟೇ ಪಾರ್ಕಿಂಗ್ ಇರೋದು, ಇಲ್ಲಿ ತುಂಬಾ ಸ್ಪೇಸ್ ಇದೆ. ಇಲ್ಲಿ ನೋಡಿ ನಾನು ಹಿಂದೆ ಇದೆಯಲ್ಲ, ಈ ರೋಡಿಂದ ಸ್ಟ್ರೈಟ್ ಆಗಿ ಬರಬೇಕು ಗೈಸ್. ಇಲ್ಲಿ ಬಂದ್ರೆ ಇಲ್ಲಿ ಆಟ ಸಾಮಾನುಗಳು, ತಿಂಡಿ ತಿನಿಸುಗಳು ಎಲ್ಲ ಇರ್ತಾವೆ ರೋಡಲ್ಲಿ. ನೋಡಿ ಎಷ್ಟು ಆಟ ಸಾಮಾನು, ಕ್ಲಿಪ್ಸು ಎಲ್ಲ ಇದಾವೆ. ಇಲ್ಲಿ ನೋಡಿ ಕಡಲೆಪುರಿ, ಮಿಕ್ಸ್ಚರು, ಬೇಲ್ಪುರಿ, ಮಾವಿನಕಾಯಿ, ಮರ್ಗೆನ್ಸು, ಮತ್ತೆ ನೀವು ಸೊಪ್ಪಿಪ್ಪು ಎಲ್ಲ ತೊಗೊಂಡೋಗ್ಬೇಕಂದ್ರೆ ಅದು ಕೆಲವು ಇಟ್ಟಿರ್ತಾರೆ. ಇದೇ ದೇವಸ್ಥಾನ ನೋಡಿ ಗೈಸ್, ಮೇನ್ ಸ್ಟ್ರೀಟ್ ಹಿಂಗಿದೆ. ಅಲ್ಲಿ ಹೂವು ಮತ್ತೆ ತುಳಸಿ ಎಲ್ಲ ಇಟ್ಟಿರ್ತಾರೆ ರಾಯರ್ಗೆ ಇಷ್ಟ ಅಂದ್ಬಿಟ್ಟು. ನೀವು ಅದನ್ನ ತಗೊಂಡು ಆರಾಮಾಗಿ ಹೋಗ್ಬೋದು. ವಾಟರ್ ಬಾಟಲ್ ಸಹ ಇಲ್ಲೆಲ್ಲ ಸಿಗ್ತವೆ. ಇಲ್ಲಿ ಚಪ್ಪಲಿ ಬಿಡೋಕ್ಕೆ ಜಾಗ ಇದೆ, ಮತ್ತೆ ಕಾಲು ತೊಳ್ಕೊಂಡು ಹೊರಗಡೆ ಹೋಗ್ಬೋದು ಗೈಸ್. ಚಪ್ಪಲಿನ ನಾವು ಆಚೆನೇ ಬಿಟ್ಟು ಬರ್ತೀವಿ. ಏನಕ್ಕೆ ಅಂದರೆ ಇಲ್ಲೆಲ್ಲ ಒದ್ದೆ ಕಾಲೆಲ್ಲ ತುಳಿದ್ಬಿಟ್ಟು ರಚ್ ಮಾಡ್ಬಿಟ್ಟಿರ್ತಾರೆ, ಅದಕ್ಕೆ. ಇವತ್ತಂತೂ ಕೀವು, ದೀಪದ ಕೀವು ಆಚ ಕಡೆಯಿಂದಾನೇ ಇತ್ತು. ಫಸ್ಟ್ ಇಲ್ಲಿ ತಲೆ ಗಂಟು ಕಟ್ಬಿಡ್ಬೇಕು, ದೀಪ ಎಲ್ಲ ಹಚ್ತೀವಲ್ಲ ಅದಕ್ಕೆ. ಮಂತ್ರಾಲಯದ ಮೇನ್ ಸ್ವಾಮಿಗಳದ್ದು ಬೋರ್ಡ್ ಹಾಕಿದ್ದಾರೆ ನೋಡಿ. ಹೋಗಿದ ತಕ್ಷಣ ಇನ್ನ ರಾಯರಿಗೆ ಅಲಂಕಾರ ಮಾಡ್ತಿದ್ರು ನೋಡಿ, ಖುಷಿ ಆಯ್ತು ಗೈಸ್. ನೀವೇನಾದ್ರು ಹೊಸಬ್ರಾಗಿ ಬಂದು ಇಲ್ಲಿ ದೇವ್ರ ದರ್ಶನ ಮಾತ್ರ ಮಾಡಕ್ ಬಂದ್ರೆ ಡೈರೆಕ್ಟ್ ಆಗಿ ಹೋಗ್ಬೋದು, ಕ್ಯೂವಲ್ಲೆಲ್ಲ ನಿಂತ್ಕೊಳಂಗಿಲ್ಲ. ಬಟ್ ಫಸ್ಟ್ ಟೈಮ್ ಬಂದಿದ್ದೀರಾ, ಕಾಯಿ ಕಟ್ಟಕ್ ಬಂದಿದ್ದೀರಾ ಅಂದ್ರೆ ಹೋಗಿ ನಿಮ್ ಪ್ರಾಬ್ಲಮ್ ಅವ್ರ ಹತ್ರ ಹೇಳ್ಕೊಳ್ಳಿ. ಸ್ವಾಮೀಜಿ ಗುರುಗಳು ಕೊಡ್ತಾರೆ. ಆವಾಗ ದೀಪ ಹಚ್ಚಕ್ ಹೇಳಿದಾಗ ಬಂದ್ ಕ್ಯೂವಲ್ ನಿಂತ್ಕೋಬೇಕು. ಮತ್ತೆ ಇಲ್ಲೇ ದೀಪ ಇಲ್ಲಿ ಟೋಕನ್ ಇಲ್ಲೇ ಕೊಡೋದು. 6:30 to 7:30 ಗೈಸ್. ಇದು ಓಪನ್ ಇರೋದು ಬೆಳಗ್ಗೆ 6:30 ಆಗುತ್ತೆ, ಮತ್ತೆ ಸಾಯಂಕಾಲ 7:00 ಮುಚ್ಚಿಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಫಸ್ಟ್ ದೀಪದ ಕೀವಲ್ ನಿಂತ್ಕೊಂಡು ಟೋಕನ್ ತಗೊಂಡು ಒಳಗಡೆ ಬರ್ತಾ ಇದ್ದೀನಿ. ನನ್ನ ಕಾಯಿ ಎಲ್ಲಿದೆ ಅಂತ ಹುಡುಕ್ಬೇಕಲ್ಲ, ಜಿ ಏನೋ ಸೆಕ್ಷನ್ಗೆ ಹೋಗ್ಬಿಟ್ಟು ಹುಡುಕಿ ತೆಗಿಬೇಕಲ್ಲಿ. ಕಾಯಿ ಬಿಚ್ಕೊಂಡು ಹೋದೆ ಗೈಸ್. ಇದು ಫಸ್ಟ್ ವಾರ ಕಟ್ಟಿರ್ತೀವಿ, ಮತ್ತೆ ಪದೇ ಪದೇ ಅದೇ ಕಾಯಿನ ಬಿಚ್ಚಿಬಿಟ್ಟು ನಾವು ಸುತ್ತು ಲೈಕ್ ಪ್ರದಕ್ಷಿಣೆ ಹಾಕಿ ಮತ್ತೆ ಅಲ್ಲೇ ಕಟ್ಟಬೇಕು. ಓಕೆನಾ? ಆ ಥರ ಪ್ರಾಸೆಸ್ ಇರೋದು. ಸೊ ನಾನು ಕಾಯಿ ಬಿಚ್ಚಿ ಫಸ್ಟು ದೇವ್ರ ಹತ್ರ ಅಲ್ಲಿ ಮುಂದೆ ಇಡಕ್ಕೆ ಜಾಗ ಇರುತ್ತೆ, ಅಲ್ಲಿ ಇಟ್ಬಿಟ್ಟು ಬಂದಿದ್ದೀನಿ. ಮತ್ತು ಅವಾಗಲೇ ನಾನು ಟೋಕನ್ ತಗೊಂಡಲ್ಲ, ಆ ಟೋಕನ್ದೇ ಕ್ಯೂವಲ್ಲಿ ನಿಂತಿರೋದು. ದೀಪ ತಗೊಳ್ಳೋಕ್ಕೋಸ್ಕರ ಕ್ಯೂವಲ್ಲಿ ನೋಡಿ ಗೈಸ್, JGH ಅಂತೆಲ್ಲ ಇಲ್ಲೇ ಕಟ್ಟಬೇಕು ನಮ್ಮ ಪರ್ಟಿಕ್ಯುಲರ್ ಜಾಗದಲ್ಲಿ. ನೋಡಿ ಹೋಮದ ಹೊಗೆ ಹೆಂಗ್ ಬರ್ತಿದೆ ಇಲ್ಲೇ. ಈಗ ನಿಮ್ಗೆ ಎಷ್ಟು ವೀಕ್ಸ್ ಅಂತ ಹೇಳಿರ್ತಾರಲ್ಲ, ಅಷ್ಟು 2 ವೀಕ್ಸ್ ಕಂಪ್ಲೀಟ್ ಆಗಾದ್ಮೇಲೆ ಈ ಥರ ಫೈನಲಿ ಹೋಮ ಮಾಡಿಬಿಟ್ಟು, ಅಂದರೆ ಕಾಯಿನ ಆವಾಗ ತೆಗೆದ್ಬಿಟ್ಟು ಹೋಮಕ್ಕೆ ಹಾಕ್ಬಿಟ್ಟು
ನೋಡಿ ಗೈಸ್ ಇಲ್ಲಿ ದೇವ್ರ ಮುಂದೆ ಹಿಂಗ್ ಹೋಮ ಮಾಡ್ತಾರೆ. ಕಂಪ್ಲೀಟ್ ಆಗಾದ್ಮೇಲೆ ಹಿಂಗೆ ಇವಾಗ ಎಲ್ಲರೂ ಎತ್ಕೊಂಡು ಹೋಗ್ತಾರೆ ನೋಡಿ, ಅಲ್ಲಿ ತಲೆ ಮೇಲೆ ಇಟ್ಕೊಂಡು ತಗೊಂಡೋಗಿ ಅಲ್ಲಿ ಇನ್ನೊಂದು ಕುಂಡದಲ್ಲಿ ಹಾಕಿಸ್ತಾರೆ ಅಂತ ಅನ್ಸುತ್ತೆ. ಇದೇ ಕೀವು ಇಲ್ಲ ನಿಂತಿರೋದು. ಆ ಹೋಮದ ಹೋಗಿ ಕಣ್ಣಲ್ಲೆಲ್ಲ ನೀರ್ ಬರ್ತಿತ್ತು ಗೈಸ್. ನಿಮಗೆ ಫಸ್ಟ್ ಟೈಮ್ ಕಾಯಿ ಕೊಟ್ಟಾಗ ನೋಡಿ ಇಲ್ಲಿ ಈ ತರ ಕುತ್ಕೊಂಡು ಸಂಕಲ್ಪ ಮಾಡಿಸ್ತಾರೆ. ಅದಾದ್ಮೇಲೆ ನೀವು ದೀಪದ ಕಿವಿ ನಿಂತ್ಕೋಬೇಕು. ಓಕೆನಾ? ಇಲ್ಲಿ ಗುರುಗಳು ಬಟ್ಟಿರ್ತಿದ್ರು, ಹೋಮದ ಬಟ್ಟು. ಸೊ ನಾನು ಇಟ್ಟಿಸ್ಕೊಂಡೆ. ನೋಡಿ ಹಿಂಗೆ ಈ ಪಿಂಕ್ ಕಲರ್ ಚೀಟಿ ಇಟ್ಬಿಟ್ಟು ವೈಟ್ ಕಲರ್ ಬಟ್ಟೆ ಮೇಲೆ ಇದೆಲ್ಲ ಅವರೇ ಕೊಡ್ತಾರೆ. ಸೊ ನೀವು 756 ರೂಪೀಸ್ ಪೇ ಮಾಡಿದ್ರೆ ಅವರೇ ಕೊಡ್ತಾರೆ. ಹಿಂಗೆ ಸಂಕಲ್ಪ ಮಾಡಿಸ್ತಾರೆ. ಅದಾದ್ಮೇಲೆ ಈ ಥರ ದೀಪದ ಕ್ಯೂ ಬಂದು ನಿಂತ್ಕೊಬೇಕು. ಈ ಕ್ಯೂ ಇಲ್ಲಿಗೆ ಎಂಡ್ ಆಗುತ್ತೆ ಗೈಸ್. ಮತ್ತೆ ಇಲ್ಲಿ ಒಳಗಡೆ ದೊಡ್ಡ ದೊಡ್ಡ ತಪ್ಪಲೆಯಲ್ಲಿ ಅಡ್ಗೆ ಮಾಡಕ್ ಜಾಗ ಇಲ್ಲಿದೆ ನೋಡಿ, ಇದೆ. ಸೊ ಫೈನಲಿ ಕೀವ್ ಹಿಂಗೆ ಆಚ ಕಡೆ ಹಿಂಗೆ ಒಳಗಡೆ ಬರೋ ಥರ ಇರುತ್ತೆ. ಬಂದು ನಿಂತ್ಕೊಂಡಿದ್ದೀನಿ ಗೈಸ್ ಕೀವಲ್ಲಿ. ಇವಾಗ ಇನ್ನೇನು ದೀಪ ತಗೊಬೇಕು, ಅಲ್ಲೊಂದು ಜಾಗ ಇದೆ ನೋಡಿ ಗೈಸ್, ಅಲ್ಲೇ ಫುಲ್ ದೀಪ ಎಲ್ಲ ಮಾಡಿ ಕೊಡ್ತಾರೆ, ತುಪ್ಪದ ದೀಪನ. ಲೈಕ್ ಎಷ್ಟೆಷ್ಟು ಪ್ಲೇಟ್ 21 ಅಂದರೆ 21 ಇರೋ ದೀಪ ಆ ಥರನೇ ಕೊಡ್ತಾರೆ. ಸೊ ನಾವು ಎಷ್ಟು ವಾರ ಮಾಡಬೇಕೋ ಅಷ್ಟು ದೀಪ ಹಚ್ಚಬೇಕು ಅಂತ, ಅವಾಗೆ ಕೌಂಟ್ ತಗೊಳ್ಳೋದು. ನಂದು ಒಂದು ವಾರ ಗೊತ್ತಿಲ್ಲದೆ 5 ದೀಪ ತಗೊಬಿಟ್ಟಿದ್ದೆ. ಆಮೇಲೆ ಗೊತ್ತಾಯ್ತು 21 ದೀಪನೇ ತಗೋಬೇಕು, ಅವಾಗಲೇ ಅದು 1 ಅಂತ ದೇವ್ರಿಗೆ ಕೌಂಟ್ ಆಗತ್ತಂತೆ. ಸೊ ನೀವು ಈ ಮಿಸ್ಟೇಕ್ ಮಾಡಕ್ ಹೋಗ್ಬೇಡಿ. ಅದಾದ್ಮೇಲೆ ದೀಪ ಎತ್ಕೊಂಡು ನಾನು 8 ರೌಂಡ್ ಹೊಡಿಯಕ್ಕೆ ಒಳಗಡೆ ಅಲ್ಲಿ ಸಪ್ರೇಟ್ ಆಗಿ ದೀಪ ಹಚ್ತವ್ರಿಗೆ ಸುತ್ತಕ್ಕೆ ಒಂದು ಜಾಗ ಇರುತ್ತೆ, ಅಲ್ಲಿ ಹೋಮ ಕುಂಡ ಇರುತ್ತೆ. 8 ರೌಂಡ್ ಆಗಿದ ತಕ್ಷಣ ಅದೇ ತುಪ್ಪದ ಬತ್ತಿನ ಹೋಮ ಕುಂಡಕ್ಕೆ ಅರ್ಪಿಸ್ಬಿಡ್ಬೇಕು ಗೈಸ್. ಬರ್ತಾ ಇದೀನಿ ಇವಾಗ 30 ರೌಂಡ್. ದೀಪ ಆಗಿದ ತಕ್ಷಣ ಅಲ್ಲಿ ಕಾಯಿ ಎತ್ಕೊಂಡು 30 ರೌಂಡ್ ಅದ್ರ ಸುತ್ತಬೇಕು ಗೈಸ್. ದೀಪ ಸುತ್ತವ್ರಿಗೆ ಸುತ್ತ ಇರತ್ತೆ, ಅಲ್ಲಿ ಸುತ್ತಬೇಕು. ಅದಾದ್ಮೇಲೆ ಕಾಯಿ ಎಲ್ಲಿ ಇದೆಯೋ ಅಲ್ಲೇ ಕಟ್ಬಿಡ್ಬೇಕು. ಮಹಾಮಂಗಳಾರತಿ ಆಗ್ತಿತ್ತು ದೇವ್ರದ್ದು. ಆಶೀರ್ವಾದ ತಗೊಳ್ಳಿ ನೀವು, ನಿಮ್ಗೂ ದೇವ್ರು ಒಳ್ಳೇದ್ ಮಾಡಿ, ನನ್ನ ಸಬ್ಸ್ಕ್ರೈಬರ್ಸ್ಗೆ ಕೂಡ. ಕಾಯಿ ಕಟ್ಟಾಗಾದ್ಮೇಲೆ ದೇವ್ರ ಬೃಂದಾವನದ ಸುತ್ತ ನಾವು 16 ರೌಂಡ್ ಹೊಡಿಬೇಕು ಬರೀ ಕೈಯಲ್ಲಿ. ಅದಾದ್ಮೇಲೆ ದೇವ್ರ ನಮಸ್ಕಾರ ಮಾಡ್ಕೊಂಡು ಪ್ರಸಾದ ತಿನ್ನಕ್ ಬಂದೆ. ತಿಂದೆ, ತುಂಬಾ ಅದ್ಭುತವಾಗಿತ್ತು. ಇದಾದ್ಮೇಲೆ ತೊಳೆದ್ಬಿಟ್ಟು ಪ್ಲೇಟ್ಸ್ ನ ನೀವೇ ಅಲ್ಲೇ ಇಟ್ಬಿಡ್ಬೇಕು. ಸಬೀನಾ ಕೊಟ್ಟಿರ್ತಾರೆ, ಅಲ್ಲಿ ನೀರು ಇರುತ್ತೆ. ಆಕ್ಚುಲಿ ಮರ್ಗೆನ್ಸದ್ದು 2 ಥರ ಚಿಪ್ಸ್ ತೊಗೊಂಡಿದ್ದೀವಿ ಗೈಸ್. 25 ರೂಪಾಯಿ ಜಸ್ಟ್ ತೋರಿಸ್ತೀನಿ ನೋಡಿ. 50 ಗ್ರಾಮೇ ಸಾಕಲ್ಲ ಅದಕ್ಕೆ. ದಿಸ್ ವಾಸ್ ಲೈಕ್ ಇದ್ರಲ್ಲಿ ಸಾಲ್ಟ್ ಇಲ್ಲ, ಟೇಸ್ಟ್ ಕೊಡ್ತಿತ್ತು, ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿದೆ, ಖಾರ ಉಪ್ಪು. ಗೈಸ್ ಈಗ ಬೇಲ್ಪುರಿ ತಗೊಂಡ್ ಬರಕ್ ಹೋಗಿದ್ದೆ. ಸಿ ಹೇಗಿದೆ ಗೈಸ್, ಇದು ಜಂಕ್ ಅಲ್ಲ, ಪ್ರೋಟೀನ್ ಸೋರ್ಸ್. ಚೆನ್ನಾಗಿದೆ. ಮಾವಿನಕಾಯಿ ಎಲ್ಲ ಹಾಕಿದ್ದಾರೆ. ನಾವು ಮಾವಿನಕಾಯಿ ಹಾಕಿರೋ ಬೇಲ್ಪುರಿ ತಿಂದೇ ಇರಲಿಲ್ಲ ಗೈಸ್. ಚೆನ್ನಾಗಿದೆ. ಸೌತೆಕಾಯಿ, ಮಾವಿನಕಾಯಿ, ಮಿಕ್ಸರು, ಬೂಂದಿ, ಕ್ಯಾರೆಟು, ಟೊಮೆಟೊ. ಪ್ರಸಾದದಷ್ಟೇನು ಚೆನ್ನಾಗಿಲ್ಲ, ಚೆನ್ನಾಗಿದೆ. ಪ್ರಸಾದ ಇಸ್ ಸೂಪರ್. ಆ್ಯಕ್ಚುಲಿ ಪ್ರಸಾದ ಇವತ್ತು ನಾವು ಹೋಗೋಷ್ಟೊತ್ತಿಗೆ ಖಾಲಿನೇ ಆಗ್ಬಿಟ್ಟಿತ್ತು. ಆಲ್ಮೋಸ್ಟ್ ಸ್ವಲ್ಪನೇ ಸಿಕ್ತು. ಇಟ್ಸ್ ಓಕೆ. ಎಷ್ಟು ಸಿಕ್ಕಿದ್ರು ಪ್ರಸಾದ ಇಸ್ ಪ್ರಸಾದ. ಇಲ್ಲಿ ಇನ್ನೊಂದು ಏನು ಗೊತ್ತಾ, ಪ್ರಸಾದ ಲೈಕ್ ಯಾವಾಗೂ ಸರ್ವ್ ಮಾಡ್ತಾನೆ ಇರ್ತಾರೆ. ಕಮ್ಮಿ ಇದ್ರೂ ಅಲ್ಲಿ ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಮಾಡ್ತಾ ಇರ್ತಾರೆ. ಸೊ ತೊಗೊಬರಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಎಷ್ಟಿದೆಯೋ ಅಷ್ಟು ತಿನ್ಬಿಟ್ಟು ಬರ್ತೀವಿ. ಇಟ್ಸ್ ಲೈಕ್ ದಟ್. ಮೊಸರನ್ನ ಎಲ್ಲ ಮಾಡ್ತಾ ಇರ್ತಾರೆ, ಚೆನ್ನಾಗಿ ಮಾಡ್ತಾರೆ ಪ್ರಸಾದ. ಮಾತ್ರ ದೊಡ್ಡದು ಅಂದರೆ ಅಷ್ಟು ದೊಡ್ಡ ಮಾಡ್ತಾರೆ ಗೈಸ್. ಈಗ 21 ವೀಕ್ಸ್ ಅಂತ ಹೇಳಿದ್ರು ಗೈಸ್. ಸೊ 21 ವೀಕ್ಸಲ್ಲಿ ಲೈಕ್ ನಮಗೆ ಆದಾಗ ಬರ್ಬೋದು. ಹುಡುಗಿರ್ ಪ್ರಾಬ್ಲಮ್ಸ್ ಇದ್ರೆ ಅವಾಗ ಅವ್ರು ಬರಬಾರ್ದು. ಅದನ್ನು ಬಿಟ್ಟು ಬೇರೆ ಎಲ್ಲ ಟೈಮಲ್ಲೂ ಬರ್ಬೋದು. ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು ಆ ದಿವಸ. ಸೊ ಇವಾಗ ವಾರದಲ್ಲಿ ಯಾವುದೋ ಒಂದು ದಿವಸ ತಗೋಬೋದು. ಫಾರ್ ಎಕ್ಸಾಂಪಲ್ ಫ್ರೈಡೇ ಅಂತ ತಗೊಳ್ಳಿ. ಎವ್ರಿ ಫ್ರೈಡೇ ನೀವು ಬರಬೇಕು. ಬಂದು ಫಸ್ಟ್ ಟೈಮ್ ಹೋದಾಗ ಕಾಯಿ 756 ರೂಪೀಸ್ ಏನೋ ಅರೌಂಡ್ ಆಗುತ್ತೆ ಗೈಸ್ ನನಗೆ. ಯಾಕಂದರೆ ನಾನು 21 ವೀಕ್ಸು ತೊಗೊಂಡಿದ್ದೀನಿ. ಅದಾದ್ಮೇಲೆ ಕಾಯಿ ಕೊಡ್ತಾರೆ, ದೀಪ ಹಚ್ಚಕ್ಕೆ ಟಿಕೆಟ್ ಕೊಡ್ತಾರೆ. ಕಾಯಿ ಇಸ್ಕೊಂಡು ಹೋಗ್ಬಿಟ್ಟು ಫಸ್ಟು ಅಲ್ಲಿ ಕಾಯ್ದು ಪೂಜೆ ಎಲ್ಲ ಮಾಡಿಸ್ತಾರೆ. ಅದಾದಮೇಲೆ ಕೆಲವು ರೌಂಡ್ಸ್ ಹೊಡಿಬೇಕು. ಫಾರ್ ಎಕ್ಸಾಂಪಲ್ 8, 30, 16 ಅಂತ ಹೇಳ್ತಾರೆ. ಇವಾಗೆಲ್ಲ ಕಮ್ಮಿ ಹೇಳ್ತಿದ್ದಾರೆ ಬಿಕಾಸ್ ಜಾಸ್ತಿ ಜನ ಬರ್ತಿದ್ದಾರೆ ಅಂತ ಅಂದ್ಬಿಟ್ಟು. ನೀವು ಫಸ್ಟಿಂದ ಯಾವುದನ್ನು ಫಾಲೋ ಮಾಡ್ತಿದ್ದೀರೋ ಅದನ್ನು ಫಾಲೋ ಮಾಡ್ಬೋದು. ನಾನು ಅದೇ 8, 30, 16 ಅಂತ ಫಾಲೋ ಮಾಡ್ತೀನಿ. 8 ರೌಂಡ್ಸ್ ಬಂದ್ಬಿಟ್ಟು ದೀಪ ಇಟ್ಕೊಂಡು, ದೀಪದ ಫಸ್ಟ್ ಕೀವಲ್ಲಿ ನಿಂತ್ಕೊಂಡು ದೀಪ ತಗೊಂಡು ದೀಪ ಇಟ್ಕೊಂಡು 8 ರೌಂಡ್ಸ್ ಹೊಡಿಬೇಕು. ಅದಾದಮೇಲೆ ಕಾಯಿ ಇಟ್ಕೊಂಡು 30 ರೌಂಡ್ಸ್ ಹೊಡಿಬೇಕು ಗೈಸ್. ಅದಾದಮೇಲೆ ಕಾಯಿನ ಕಟ್ಬಿಡ್ಬೇಕು ಹೋಗಿ. ನಮ್ಮದು ಜಾಗ ಲೈಕ್ ಜಿ, ನನ್ನ ಹೆಸರು ಜಿ ಹತ್ರ ಇರುತ್ತೆ. ನಿಮ್ಮದು ಯಾವ ಲೆಟ್ರಿಂದ ಸ್ಟಾರ್ಟ್ ಆಗುತ್ತೋ ಅದೇ ಪರ್ಟಿಕ್ಯುಲರ್ ಲೆಟರ್ಸ್ ಮೆನ್ಷನ್ ಮಾಡಿರ್ತಾರೆ. ಅಲ್ಲೋಗ್ಬಿಟ್ಟು ಕಾಯಿ ಕಟ್ಟಬೇಕು. ಕಾಯಿ ಕಟ್ಟಾಗಿದ ತಕ್ಷಣ ಬಂದ್ಬಿಟ್ಟು ದೇವ್ರ ಸುತ್ತ ಹೊಡಿಬೇಕು. ಕಾಯಿ ಇಟ್ಕೊಂಡು ದೇವ್ರ ಮುಂದೆ ಹೊಡಿಬೇಕು. ಕಾಯಿ ಕಟ್ಟಾಗಾದ್ಮೇಲೆ ದೇವ್ರ ಸುತ್ತ ಬೃಂದಾವನ ಸುತ್ತ 16 ರೌಂಡ್ಸ್ ಹಂಗೆ ಹೊಡಿಬೇಕು. ಅದೆಷ್ಟು ಅಂತ ನಿಮ್ಗೆ ಅವ್ರು ಹೇಳ್ತಾರೆ. ಅವ್ರು ಎಷ್ಟು ಹೇಳಿದ್ರು ಸ್ಟಾರ್ಟಿಂಗಿಂದ ಅದನ್ನೇ ಫಾಲೋ ಮಾಡಿ. ಓಕೆನಾ? ನಾನು ಸ್ಟಾರ್ಟಿಂಗಿಂದ ಅವ್ರು ನಂಗೆ ಇದೇ ಹೇಳಿದ್ರು, ಇದನ್ನೇ ಫಾಲೋ ಮಾಡ್ತಿದ್ದೀನಿ. ಸೊ ಅದಾದಮೇಲೆ ಪ್ರಸಾದ ಮಾತ್ರ ಯಾವಾಗಲೂ ಸಿಗುತ್ತೆ ಗೈಸ್. 3 ಹೊತ್ತು ಹಾಕ್ತಾರೆ. ಆ್ಯಂಡ್ ನಾನೊಂದು ಹೇಳಬೇಕು ನಿಮ್ಗೆ ಟಿಪ್ಪು, ಸಂಡೇ ಮಾತ್ರ ಬರೋಕ್ಕೆ ಹೋಗ್ಬೇಡಿ ಗೈಸ್. ಬಿಕಾಸ್ ಸಂಡೇ ಬಂದರೆ 2 to 3 hours ಮ್ಯಾಕ್ಸಿಮಮ್ ಆಗ್ಬಿಡೋದು ನಿಮಗೆ. ಅಷ್ಟು ರಶ್ ಇರ್ತಾರೆ. ಐ ಆಮ್ ಟೆಲಿಂಗ್ ಯು, ದಿಸ್ ಈಸ್ ಅ ರಿಯಾಲಿಟಿ ಗೈಸ್. 100% ತುಂಬ ರಶ್ ಇರ್ತಾರೆ. ಸಂಡೇ ಬರಬೇಡಿ. ಬಂದರೂ ಬೆಳಗ್ಗೆ 6 o'clock ಹಂಗೆ ಬರೋಕ್ಕೆ ಹೋಗಿ. ಬೇರೆ ದಿವಸ ಎಲ್ಲ ತುಂಬ ಖಾಲಿನೇ ಇರ್ತಾರೆ. ನಾನು ವೀಡಿಯೋಸ್ ನೋಡಿದ್ದೀನಿ. ಆರಾಮಾಗಿ ಬಂದು ಹೋಗ್ಬೋದು ನೀವು. ಥರ್ಸ್ಡೇ ಕೂಡ ರಶ್ ಇರ್ತಾರೆ, ಸಂಡೇ ಕೂಡ ರಶ್ ಇರ್ತಾರೆ. ಸೊ ದಟ್ಸ್ ಇಟ್.
ಬಂದ್ಬಿಟ್ಟು ವಿಸಿಟ್ ಮಾಡಿ ಹೋಗಿ ಈ ಥರ ಕಾಯಿ ಕಟ್ಬಿಟ್ಟು ನಿಮ್ಗೆ ಅವಾಗ ಅಕಸ್ಮಾತ್ ಒಂದೊಂದು ವೀಕ್ ಬರೋಕ್ಕಾಗಿಲ್ಲ ಅಂದರೂ ಇಟ್ಸ್ ಓಕೆ, ನೆಕ್ಸ್ಟ್ ವೀಕಿಂದ ಆ ಕೌಂಟ್ನ ತಗೊಳ್ಳಿ. ಇವಾಗ 1 ವೀಕ್ ಬಂದು ನೆಕ್ಸ್ಟ್ ವೀಕ್ ಬರೋಕ್ಕಾಗಿಲ್ಲ ಅದನ್ನ ಕೌಂಟ್ ತೊಗೊಬಿಡಿ, ಅದು ನೆಕ್ಸ್ಟ್ ವೀಕ್ ಬನ್ನಿ, ಸೆಕೆಂಡ್ ಕೌಂಟ್ ಅಂತ ಆಗುತ್ತೆ. ಆ ಥರ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು ಗೈಸ್, ಅದು ಮತ್ತು ನಾನ್ ವೆಜ್ ತಿನ್ನಬಾರ್ದು ಅಷ್ಟೇ, ಇನ್ನೇನಿಲ್ಲ. ಬಂದು ರಾಯರ್ ಪೂಜೆ ಮಾಡಿಕೊಂಡು ಹೋಗ್ಬೋದು ಅಷ್ಟೇ. ಗೈಸ್ ನೀವು ಫಸ್ಟ್ ಟೈಮ್ ರಾಯರ್ ಫೋಟೋ ಕೊಡ್ತಾರೆ, ಅದು 750 ರುಪೀಸ್ ಕಟ್ಬಿಟ್ಟು ನೀವು ಸೇವೆ ಮಾಡಕ್ ಶುರು ಮಾಡಿದಾಗ ನೀವೇನಾದ್ರು 100 ಕಿಲೋಮೀಟರ್ಸ್ ಇಂದ ದೂರದಿಂದ ಬರೋರಾಗಿದ್ರೆ ನಿಮ್ಗೆ 2 ಕಾಯಿ ಸೇವೆ ಇರುತ್ತೆ. ಒಂದು ನಿಮ್ಮ ಮನೆಗೆ ಕೊಟ್ಬಿಡ್ತಾರೆ, ಇನ್ನೊಂದು ಅಲ್ಲಿ ಕಟ್ಟಿಸ್ತಾರೆ. 7 to 8 ವೀಕ್ಸ್ ಮಧ್ಯೆ ಒಂದ್ಸತಿ, 14 to 15 ವೀಕ್ಸ್ ಮಧ್ಯೆ ಒಂದ್ಸತಿ ಬರಕ್ ಹೇಳ್ತಾರೆ. ಬಟ್ 21 ವಾರ ಆಗಾದ್ಮೇಲೆ ಮಠಕ್ ಬಂದು ಇಲ್ಲೇ ಹೋಮ ಮಾಡ್ಸಕ್ ಹೇಳ್ತಾರೆ. ಅದ್ರ ಮೊತ್ತ 8000 ಅಂತ ಆ ಕಾರ್ಡ್ ಮೇಲೆ ಬರ್ದಿದ್ದಾರೆ. ಪ್ಲಸ್ ನೀವು ಅನ್ಕೊಂಡಿದ್ದು, ನೀವು ಬೇಡ್ಕೊಂಡಿದ್ದು ಹಾಗೆ ಆಗತ್ತೆ 21 ವಾರದಲ್ಲಿ. ಅಕಸ್ಮಾತ್ ಆಗಿಲ್ಲ ಅಂದ್ರೆ ಮತ್ತೆ ಅದೇ ರಿಪಿಟೇಷನ್ ಶುರು ಮಾಡಿ ಆಗತ್ತೆ. ನಂಬಿಕೆ ಇಟ್ರೆ ಖಂಡಿತವಾಗ್ಲೂ ಆಗತ್ತೆ. ನನಗಂತೂ ತುಂಬಾ ಪಾಸಿಟಿವ್ ಫೀಲ್ಸ್ ಇದೆ ಗೈಸ್. ಅದು ಆಗೋಕ್ಕಿಂತ ಅದು ಆಗಕ್ಕೆ ಏನೇನ್ ಆಗ್ಬೇಕೋ ಅದೆಲ್ಲ ಆಗ್ತಿದೆ. ನನ್ನ ಲೈಫಲ್ಲಿ ತುಂಬಾ ಪಾಸಿಟಿವ್ ಚೇಂಜಸ್ ಆಗಿದೆ ಈ ದೇವಸ್ಥಾನಕ್ಕೆ ಹೋಗಿ ಬಂದಾಗಿಂದ. ಅಂತೂ ಐ ಆಮ್ ಹ್ಯಾಪಿ. ರಾಯರ್ ಇದ್ದಾರೆ ಗೈಸ್. ಥ್ಯಾಂಕ್ ಯು ಸೋ